ತಸ್ಮೈ ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕೋ, ನಿತ್ಯಜ್ಞಾನಿಯಾದ ಮೇಲೆ ಚಿಂತೆ ಆತಕೋ. ಹುಟ್ಟುತ್ತೇನು ತರಲಿಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ಕಾಯ. ಬಟ್ಟೆ ಬಾಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟರೇನು, ಬಿಟ್ಟು ಹೋಗುವ ಬಟ್ಟೆ ಕಾಣದು. ಭಕ್ತ ಕನಕದಾಸರನ್ನ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾಜಿ ಸಚಿವರು, ಸಮಾಜದ ಹಿರಿಯರು ಆದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎಚ್ ಎಂ ರೇವಣ್ಣ ಅವರೇ, ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಆಂಧ್ರ ಪ್ರದೇಶ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ಸವಿತಾರವರೇ, ಸಂಸದರಾಗಿರ್ತಕ್ಕಂಥ ಹಿಂದೂಪುರದ ಶ್ರೀಯುತ ಪಾರ್ಥಸಾರಥಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ವರ್ತೂರು ಪ್ರಕಾಶ್ ರವರೇ, ಎಲ್ಲ ಹಿರಿಯರೇ, ಗಣ್ಯಮಾನ್ಯರೇ, ಸಭಿಕರೇ, ಇದೊಂದು ಭಾಳ ಅದ್ಭುತವಾದ ಕಾರ್ಯಕ್ರಮ, ಭಾಳ ವಿಶೇಷವಾದ ಕಾರ್ಯಕ್ರಮ. ಕನಕ ಜಯಂತಿ ಮತ್ತು ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಆಂಧ್ರ ಪ್ರದೇಶದ ಸಂಸದರನ್ನು ಸಚಿವೆ ಸವಿತಾರವ್ರನ್ನ ಕರೆಸಿದ್ದು ಭಾಳ ವಿಶೇಷ, ಭಾಳ ಸಂತೋಷ. ತಾವೆಲ್ಲರೂ ಸೇರಿಕೊಂಡು ಕನಕ ಜಯಂತಿ ಮಾಡಿದ್ದೀರಿ. ಭಾಳ ಅದ್ಭುತವಾದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀರ. ಬಹುಶಃ ಇಷ್ಟು ದೊಡ್ಡ ಮೆರವಣಿಗೆ ನಮ್ಮ ಮೈಸೂರಲ್ಲಿ ಸಹ ಆಗಿರಲಿಲ್ಲ. ಅಷ್ಟು ದೊಡ್ಡ ಮೆರವಣಿಗೆಯನ್ನು ಹಮ್ಮಿಕೊಂಡು ಇಡೀ ನಗರಾದ್ಯಂತ ಸಂಚಾರ ಮಾಡಿ ತಂದು ಕನಕ ಭವನದ ಮುಂದೆ ನಿಲ್ಲಿಸಿ ಕನಕ ಭವನವನ್ನು ಉದ್ಘಾಟನೆ ಮಾಡಿದರೆ. ಕೋಲಾರ ಜಿಲ್ಲೆಯಲ್ಲಿ ಬಹುಶಃ ಎಲ್ಲ ತಾಲೂಕುಗಳ ಪೈಕಿ ಇದೊಂದೇ ಸಮಾಜಕ್ಕೆ ನೆರಳು ಅಂತ ಅಂದ್ಕೊಂಡಿದ್ದೇನೆ. ಸಮಾಜ ತಾಲೂಕು ಮಟ್ಟಕ್ಕೆ ಬಂದಾಗ ಅವ್ರಿಗೆ ಒಂದು ನೆರಳಿರಬೇಕು ಕೂತ್ಕೊಳ್ಳೋಕ್ಕೆ, ನಮ್ಮದು ಇದೆ ಅಂತಕ್ಕಂಥ ಒಂದು ಹೆಮ್ಮೆ ಇರಬೇಕು, ಒಂದು ಸದ್ಭಾವ ಇರಬೇಕು, ನಾವು ಬಂದು ಕೂತ್ಕೊಳ್ಳೋಕೆ ಒಂದು ಆಶ್ರಯ ಇರಬೇಕು ಅಂತ ಸಮಾಜದ ಹೆಬ್ಬಯಕೆ. ಅದನ್ನು ಕೋಲಾರ ಜಿಲ್ಲೆ ಮೊದಲನೇದಾಗಿ ನೀವು ಮುಳುಬಾಗಿಲಿನ ಸಮಾಜ ಬಂಧುಗಳೆಲ್ಲ ಸೇರಿ ಈ ಅದ್ಭುತವಾದ ಒಂದು ಕನಕ ಸಮುದಾಯ ಭವನವನ್ನು ಉದ್ಘಾಟನೆ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ. ಅದೇ ಬಯಕೆಯನ್ನು ಇಟ್ಟುಕೊಂಡು ನಾವು ತಾಲೂಕಿಗೆ ಬಂದಂಥ ಭಕ್ತಾದಿಗಳಿಗೆ ಅಥವಾ ಸಮಾಜ ಬಂಧುಗಳಿಗೆ ಒಂದು ನೆರಳು ಇರಬೇಕು ಅಂತ ತಾಲೂಕಿಗೊಂದೊಂದು ಸಮುದಾಯ ಭವನ, ತಾಲೂಕಿಗೊಂದೊಂದು ವಿದ್ಯಾರ್ಥಿ ನಿಲಯ ಮಾಡಿ ಆಗಲೇ ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳಿಗೂ ಒಂದು ವಿದ್ಯಾರ್ಥಿ ನಿಲಯ, ಒಂದು ಸಮುದಾಯ ಭವನ ಅಂದರೆ ಕೆ ಆರ್ ನಗರ, ಹುಣಸೂರು, ಪಿರಿಯಾಪಟ್ಟಣ, ಎಚ್ ಡಿ ಕೋಟೆ, ಗುಡ್ಲಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಮಳವಳ್ಳಿ, ಮೈಸೂರು, ಅದೇ ರೀತಿ ಹಾಸನ, ಅರಸೀಕೆರೆ, ಸಕರಾಪಟ್ಟಣ, ಚನ್ನರಾಪಟ್ಟಣ, ಇಲ್ಲೆಲ್ಲ ಕಡೆಗೂ ಇಂತಹ ಒಂದು ಕಾಯಕನ್ನು ಹಮ್ಮಿಕೊಂಡು
ಇನ್ನೂ ಒಂದೆರಡು ಪ್ರಗತಿಯಲ್ಲಿದ್ದಾವೆ. ಇನ್ನು ಉಳಿದು ಎಲ್ಲ ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅಷ್ಟೆಲ್ಲ ಸೇವೆ ನಮ್ಮ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ, ನಮ್ಮ ಎಚ್ ಎಂ ರೇವಣ್ಣವರ ಸಾರಥ್ಯದಲ್ಲಿ ನಡೆದಿರ್ತಕ್ಕಂಥ ಸೇವೆ, ಸುಮಾರು 100 ಕೋಟಿ ಆಸ್ತಿ ಇವತ್ತು ಸಮಾಜಕ್ಕೆ ಸಮರ್ಪಣೆ ಆಗಿದೆ ಅಂದರೆ ನಮ್ಮ ಎಚ್ ಎಂ ರೇವಣ್ಣವರು ಸಾರಥ್ಯವನ್ನು ವಹಿಸಿ ಬಹಳಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿ ಯಾಕೆ ನಾವು ಇಷ್ಟಪಡ್ತೀವಿ ಅಂದರೆ, ಇಡೀ ರಾಷ್ಟ್ರದಲ್ಲಿ ಕುರುಬ ಸಮಾಜಕ್ಕೆ ಒಬ್ಬರು ಮುಖ್ಯಮಂತ್ರಿ. ಇನ್ನು ಯಾವ ರಾಜ್ಯದಲ್ಲಿ ನಾವು ಮಂತ್ರಿ ಕಾಣಕ್ಕಾಗಲ್ಲ. ಆದರೂ ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಮಂತ್ರಿ, ಒಬ್ಬರು ಸಂಸದರು ಇದ್ದಾರೆ ಅಂದರೆ ನಮ್ಗೆ ಭಾಳ ಸಂತೋಷ. ಹೀಗೆ ಸಮಾಜ, ಹಿಂದುಳಿದ ಸಮಾಜ ಹೀಗೆ ಮುಂದುವರಿಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅನ್ನೋದೇ ನಮ್ಮ ಬಯಕೆ. ಮುಖ್ಯವಾಗಿ ಶಿಕ್ಷಣದಲ್ಲಿ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅನ್ನೋದೇ ನಮ್ಮ ಬಯಕೆ. ಅದೆಲ್ಲ ಭಕ್ತ ಕನಕದಾಸನ ಹೆಸರಿನಲ್ಲಿ ಕನಕ ಗುರುಪೀಠ ಆದ ಮೇಲೆ ಇಡೀ ಹಾಲುಮತ ಕುರುಬ ಸಮಾಜ ಇವತ್ತು ಜಾಗೃತಗೊಂಡಿರ್ತಕ್ಕಂಥದ್ದು. ಆ ಜಾಗೃತೆಯಿಂದ ನಾವು ಮುಖ್ಯಮಂತ್ರಿಯನ್ನು ಕಾಣ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ವಿದಿತವಾದ ವಿಷಯ. ಹೀಗೆ ಸಾಮಾಜಿಕ ಸೇವೆ ಮುಂದುವರಿಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಓಂ